ಆಗಿ ತಗೊಂಡ್ಕೊಂಡು ಹೋಗುವಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ. ವಾಜಪೇಯಿ ಅವರಿಂದ ಹಿಡಿದು ನರೇಂದ್ರ ಮೋದಿ ಅವರಿಂದ ನಾವು ಯಾವತ್ತು ಯಾವ ಧರ್ಮವನ್ನು ಬೈದಿಲ್ಲ. ಹಿಂದೂ ಧರ್ಮವನ್ನ ಗೌರವಿಸಿದೀವಿ, ಹಾಗೆ ಎಲ್ಲ ಧರ್ಮದವ್ರನ್ನ ಪ್ರೀತಿಸಿದೀವಿ. ಕೇವಲ ಓಟಿನ ರಾಜಕಾರಣಕ್ಕೋಸ್ಕರ ಧರ್ಮವನ್ನ ಎತ್ತಿಕ್ಕುವಂತ ಕೆಲಸ ಯಾರು ಮಾಡಬಾರ್ದು. ಯಾವ ಭಾರತೀಯನು ಅದಕ್ಕೆ ಒಪ್ಪೋದಿಲ್ಲ. ನಾವು ಕೂಡ ನೀವು ಕೂಡ ಒಪ್ಪೋದಿಲ್ಲ. ಒಪ್ತೀರಾ? ಅವರು ಹಾಗೆ ಸಲಹೆ ಕೊಟ್ಟಿದ್ದಕ್ಕೆ ತಾನೆ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾಗಿ ಜೈ ಘೋಷಣೆಯನ್ನ ಹಾಕ್ತಾರೆ. ಮೊನ್ನೆ ರಾಮನವಮಿ ಬಂದಾಗ ನಾವೆಲ್ಲರೂ ಜೈ ಶ್ರೀರಾಮ್ ಅಂತ ಕೂಗಿದ್ರೆ ಯಾಕೆ ನೀವು ಜೈ ಶ್ರೀರಾಮ್ ಅಂತ ಕೂಗಬೇಡಿ ಅಂತ ಹೇಳ್ತಾರೆ ಅಂದ್ರೆ ಇದಕ್ಕೆ ಯಾರು ಕಾರಣ, ಯಾರು ಇದಕ್ಕೆ ಅನುಕೂಲ ಮಾಡಿಕೊಟ್ರು ಅನ್ನೋದನ್ನ ನೀವು ನೋಡ್ಬೇಕಾಗಿದೆ. ನಾವ್ ಯಾವತ್ತು ಯಾರ ವಿರೋಧಿಯೂ ಅಲ್ಲ. ಅವರೆಲ್ಲರೂ ನಮ್ಮ ಅಣ್ಣ ತಮ್ಮಂದಿರ ಒಟ್ಟಿಗೆ ಇಟ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ನಮ್ಮ ಮಧ್ಯದಲ್ಲಿ ತಂದಿರ್ತಾ ಇದ್ದಾರೆ. ಆದ್ರೆ ನೀವು ಯೋಚನೆ ಮಾಡ್ಬೇಕು, ಇಡೀ ಭಾರತದಲ್ಲಿ ಯಾವ ಮಹಿಳೆಗೂ ಕೊಡಕ್ಕಾಗದೇ ಇರುವಷ್ಟು ಅನುಕೂಲವನ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಆ ಸಮುದಾಯದಲ್ಲಿ ಇರುವಂತ ಹೆಣ್ಮಕ್ಳನ್ನ ಇವತ್ತು ಇಡೀ ಭಾರತದ ಇತಿಹಾಸದಲ್ಲಿ ಪುಟದಲ್ಲಿ ಬರೆದಿಟ್ಕೊಳ್ಳುವಂತ ಒಂದು ದೊಡ್ಡ ಬದಲಾವಣೆಯನ್ನ ತಗೊಂಡು ಬಂದ್ರು. ಆ ಧರ್ಮದಲ್ಲಿ ನನ್ನ ಸಹೋದರರು ಕಷ್ಟಪಡ್ತಾ ಇದ್ರು, ಅವರಿಗೆ ತ್ರಿವಳಿ ತಲಾಖನ್ನ ತಂದುಕೊಟ್ಟಿದ್ದು ನಮ್ಮ ನರೇಂದ್ರ ಮೋದಿ ಅವರು. ಅಷ್ಟು ಮಾತ್ರವಲ್ಲ, ಈ ಭಾರತಕ್ಕೆ ರಾಷ್ಟ್ರಪತಿಗಳನ್ನಾಗಿ ಅಬ್ದುಲ್ ಕಲಾಂ ಅವ್ರನ್ನ ಮಾಡಿದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನ ನಾವು ಯಾವತ್ತೂ ಮರೆಯೋದಿಲ್ಲ. ಹಾಗೆ ಈ ಭಾಗದಲ್ಲಿ ಒಬ್ಬ ಮಹಿಳೆ ನಿಂತಿರೋದು ನನಗೆ ತುಂಬಾ ಗೌರವ ತಂದಿದೆ. ನಾರಿಯ ಶಕ್ತಿಯ ಬಗ್ಗೆ, ನಾರಿಯರು ಈ ದೇಶವನ್ನ ಮುನ್ನಡೆಸಬೇಕು ಅನ್ನೋದು ನರೇಂದ್ರ ಮೋದಿ ಅವರ ಆಸೆ. ಬಹುಶಃ ಭಾರತದಲ್ಲಿ ಮಹಿಳೆಯರಿಗೆ ರಕ್ಷಣೆ ಬೇಕು ಅಂತ ಕೇಳುವಂತ ಸಮಯದಲ್ಲಿ ಇಡೀ ಭಾರತವನ್ನ ರಕ್ಷಣೆ ಮಾಡುವಂತ ಶಕ್ತಿ ಮಹಿಳೆಗಿದೆ ಅಂತ ನಮ್ದವರು ನಮ್ಮ ನರೇಂದ್ರ ಮೋದಿ ಅವರು. ಈ ದೇಶದ ರಕ್ಷಣಾ ಸಚಿವರನ್ನಾಗಿ ಒಬ್ಬ ಮಹಿಳೆಯನ್ನ ಮಾಡಿದ್ರು. ಇವತ್ತಿನ ರಾಷ್ಟ್ರಪತಿಗಳು ಒಬ್ಬ ಮಹಿಳೆ ಆಗಿದ್ದಾರೆ. ಇಡೀ ದೇಶದ ಆಕೆಗೆ ಗೌರವ ಕೊಡುವಂತ ಸ್ಥಾನದಲ್ಲಿ ಒಬ್ಬ ಮಹಿಳೆಯರನ್ನ ನಿಲ್ಸಿದ್ದಾರೆ. ಈ ಕ್ಷೇತ್ರದಲ್ಲಿ ಒಬ್ಬ ಮಹಿಳೆ ನಿಂತಿದ್ದಾರೆ. ಈ ಕ್ಷೇತ್ರದಲ್ಲಿ ಮಹಿಳೆ ಅಭ್ಯರ್ಥಿ ಅಂತ ಘೋಷಣೆ ಆದ ಕೂಡಲೇ ವಿರೋಧ ಪಕ್ಷದವರು ಮಹಿಳೆಯರ ಬಗ್ಗೆ ಮಾತಾಡಿದ್ದನ್ನ ನಾನು ಕೂಡ ಕೇಳಿದ್ದೀನಿ. ಮಹಿಳೆಯನ್ನ ಗೌರವಿಸಬೇಕು ಸ್ವಾಮಿ. ನಮ್ಮ ಮನೆಯಲ್ಲಿರುವಂತ ಮಹಿಳೆ ಎಲ್ಲ ರಂಗದಲ್ಲೂ ಇರಬೇಕು. ಅದು ಯಾವುದೇ ಉದ್ಯೋಗವಾಗಿರ್ಲಿ, ಅದು ರಾಜಕಾರಣವಾಗಿರ್ಲಿ, ಅಲ್ಲಿ ಕೂಡ ಮಹಿಳೆಯರು ಮುಂಚೂಣಿಯಲ್ಲಿ ಬರಬೇಕು ಅನ್ನುವಂತ ಮನಸ್ಥಿತಿ ಇರುವಂತ ಪಕ್ಷ ನಮ್ದು. ಹಾಗಾಗಿ ಯಡಿಯೂರಪ್ಪನವ್ರು ಏನ್ ಮಾಡಿದ್ರು, ಅವ್ರ ಅಧಿಕಾರಕ್ಕೆ ಬರ್ತಿದ್ದಂಗೆ ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ಅಂತ ಕೊಟ್ರು. ಅದಕ್ಕೆ ನರೇಂದ್ರ ಮೋದಿ ಅವರು ಸುಮ್ಮನೆ ಬರಲಿಲ್ಲ. ವಿಧಾನಸಭೆ ಹಾಗೂ ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಇದು ಹೆಮ್ಮೆ ಪಡುವಂತ ವಿಚಾರ. ಅಣ್ಣ, ನಿಮ್ ಕೈ ಮುಗಿದು ಕೇಳ್ತೀನಿ, ಕೇವಲ ಬಣ್ಣದ ಆಮಿಷಗಳು, ನಿಮಗೆ ಕರೆಂಟ್ ಕೊಡ್ತೀವಿ, ಫ್ರೀ ಆಗಿ ಬಸ್ ಟಿಕೆಟ್ ಕೊಡ್ತೀವಿ, ಈ ರೀತಿ ಎಲ್ಲ ವಿಚಾರಗಳು ಹೇಳ್ಕೊಂಡು ಕೈಯಲ್ಲಿ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಹತ್ರ ಮತ ತಗೊಳಕ್ ನೋಡ್ತಾ ಇದ್ದಾರೆ. ಆದ್ರೆ ನಿಮಗ್ ಗೊತ್ತಿರ್ಲಿ, ಯಾವುದೇ ಒಂದು ಯೋಜನೆಗಳು ಕೊಟ್ರೆ ಅದು ರಕ್ಷಣೆ ಮಾಡ್ಬೇಕೆ ಹೊರತು ಕೇವಲ ಆಕರ್ಷಣೆಗಾಗಿರ್ಬಾರ್ದು. ಇಲ್ವಂತ ಮತದಾರರು ಅದನ್ನು ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಕಾಂಗ್ರೆಸ್ನವರು ಗರೀಬಿ ಹಟಾವೋ ಅಂದ್ರು. ಯಾವ ಕಾಲದಲ್ಲಿ? ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಗರೀಬಿ ಹಟಾವೋ ಅಂದ್ರು. ಅವ್ರ ಮೊಮ್ಮಗನು ಇವತ್ತು ಗರೀಬಿ ಹಟಾವೋ ಅಂತಿದ್ದಾನೆ. ಅಂದ್ರೆ 60-70 ವರ್ಷದಲ್ಲಿ ಗರೀಬಿ ಹಟಾವೋ ಆಗ್ಲಿಲ್ಲ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ 5 ವರ್ಷದಲ್ಲಿ ಇಡೀ ಭಾರತದಲ್ಲಿ 25 ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನ ಬಡ ರೇಖೆಯಿಂದ ಆಚೆ ತಗೊಂಡು ಬಂದಿದ್ದಾರಲ್ಲ, ಅದಲ್ವ ನಿಜವಾದ ಗರೀಬಿ ಹಟಾವೋ ಅಂದ್ರೆ? ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಯಾಗಿ 12 ವರ್ಷ, ಪ್ರಧಾನ ಮಂತ್ರಿಯಾಗಿ 10 ವರ್ಷ ಈ ದೇಶವನ್ನ ಆಳಿದ್ದಾರೆ. ಆದ್ರೆ ಇಲ್ಲಿರುವಂತ ಎಷ್ಟೋ ಶಾಲೆ ಹಾಕೊಂಡಿರುವಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇದ್ದೀರಲ್ಲ, ನೀವೆಲ್ಲರೂ ತಲೆ ಎತ್ತಿ ಎಲ್ಲರ ಹತ್ರ ಮತ ಕೇಳಬಹುದು ಸ್ವಾಮಿ. ಯಾಕೆ ಅಂದ್ರೆ ಇಷ್ಟು ವರ್ಷಗಳಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಮಾಡಿದಂತ ಆರೋಪ ನರೇಂದ್ರ ಮೋದಿ ಅವರಿಗೆ. ಭ್ರಷ್ಟಾಚಾರದ ಆರೋಪದ ಮೇಲೆ ಬೇಲಲ್ಲಿ ನಿಂತಿರೋರೆಲ್ಲ ಇವತ್ತು ನಾವೇ ಶ್ರೇಷ್ಠರು ಅಂತ ಮಾತಾಡ್ತಾ ಇದ್ದಾರೆ. ನೀವು ಸೂಕ್ಷ್ಮವಾಗಿ ಈ ಸಾರಿ ಭಾರತೀಯ ಜನತಾ ಪಾರ್ಟಿ ಮತ ಹಾಕ್ಬೇಕು. ಮತ ಹಾಕೋದ್ರ ಮೂಲಕ ಇಡೀ ಈ ಕ್ಷೇತ್ರದ ಅಭಿವೃದ್ಧಿ ಮಾತ್ರವಲ್ಲ, ನಿಮ್ಮ ಕ್ಷೇತ್ರದಿಂದ ನಿಮ್ಮ ಸಹೋದರಿಯನ್ನ
ನಿಮ್ಮ ತಾಯಿ ಅಂತಿರುವಂತ ಮೇಡಮ್ ಅವ್ರನ್ನ ದೆಹಲಿಗೆ ಕಳಿಸ್ಬೇಕು. ಆ ಮೂಲಕ ನರೇಂದ್ರ ಮೋದಿ ಅವರ ಜೊತೆಗೆ ಅವರ ಸಂಪುಟದಲ್ಲಿ ಹಲವಾರು ಮಹಿಳೆಯರು ಈ ದೇಶವನ್ನ ರಕ್ಷಣೆ ಮಾಡುವಂತ, ಅಭಿವೃದ್ಧಿ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಅವರ ಜೊತೆಗೆ ಅವರ ಸಂಪುಟದಲ್ಲಿ ಒಬ್ಬರನ್ನಾಗಿ ನಿಮ್ಮ ಕ್ಷೇತ್ರದ ಗಾಯತ್ರಿ ಅವ್ರನ್ನ ನೀವು ಕಳಿಸ್ತೀರಾ? ಆಯ್ಕೆ ಮಾಡ್ತೀರಾ? ಗೆಲ್ಲಿಸ್ತೀರಾ? ಎಷ್ಟು ಅಂತರದಲ್ಲಿ ಗೆಲ್ಲಿಸ್ತೀರಿ? ನೀವು ಗೆಲ್ಲಿಸ್ತೀರಿ ಅಂತ ಗೊತ್ತು. ಆದ್ರೆ ನನಗಿರುವಂತ ಕಾಳಜಿ, ನೀವು ಕೊಡುವಂತ ವಿಕ್ಟ್ರಿ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು. ಆ ರೀತಿ ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ. ಹಾಗೆ ಇಲ್ಲಿ ಬಂದಿರುವಂತಹ ಎಲ್ಲ JDS ನ ಕಾರ್ಯಕರ್ತರಿಗೂ ಕೂಡ ನಾನು ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತೀನಿ. ಇಷ್ಟೊತ್ತು ಬಿಸಿಲಲ್ಲಿ ನೀವು ನಿಂತಿದ್ದೀರಾ ಅಣ್ಣ. ಎಲ್ರು ಹೇಳ್ತಾರೆ ಚುನಾವಣೆ 2 ದಿನದಲ್ಲಿ ಗೇಮ್ ಚೇಂಜ್ ಆಗ್ಬಿಡುತ್ತೆ ಅಂತ. ಬಹುಶಃ ಇಲ್ಲಿರುವ ಎಲ್ಲ ಪ್ರಜ್ಞಾವಂತ ಭಾರತೀಯ ಮತದಾರರು ನೀವು ಹಾಕುವಂತ ಓಟು ಕೇವಲ ಒಂದು ಪಕ್ಷಕ್ಕಲ್ಲ, ಒಂದು ಅಭ್ಯರ್ಥಿಗಲ್ಲ, ಭಾರತದ ಗೆಲುವಿಗಾಗಿ ನೀವು ಈ ಸಲ ಓಟ್ ಹಾಕಬೇಕು. ಗುರುತಿಗೆ ನೀವು ಓಟ್ ಹಾಕ್ಬೇಕು. ಹಾಕ್ತೀರಲ್ವಾ? ನಮಗೆ ಹೆಮ್ಮೆ ಇದೆ. 500 ವರ್ಷಗಳಿಂದ ನಾವು ಕನಸನ್ನು ಕಾಣ್ತಾ ಇದ್ವಿ. ಅಯೋಧ್ಯೆಯಲ್ಲಿ ರಾಮನ ಕೂರಿಸಿದ್ದಾಯ್ತು. ಇನ್ನು ಮುಂದಿರುವ ಕೆಲಸ ಏನು? ಅಯೋಧ್ಯೆಯಲ್ಲಿ ರಾಮನ ಕೂರಿಸಿದ್ದಾಯ್ತು. ಭಾರತದಲ್ಲಿ ರಾಮರಾಜ್ಯ ಬರೋದೊಂದೇ ಬಾಕಿ ಇದೆ. ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ ಗಾಯತ್ರಿ ಅಮ್ಮನವ್ರಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಬಿಸಿಲಲ್ಲಿ ನಿಂತಿರೋ ನಿಮ್ಮೆಲ್ಲರಿಗೂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.